ವಿಶ್ವಕ್ಕೆ ಶಾಂತಿಯ ಸಂದೇಶ ನೀಡಿದ ಶಾಂತಿದೂತ ಯೇಸುಕ್ರಿಸ್ತರ ಜನ್ಮದಿನಾಚರಣೆ ಪ್ರಯುಕ್ತ ಕ್ರೈಸ್ತ ಬಂಧುಗಳು ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಬೆಂಗಳೂರಿನ ಶಿವಾಜಿನಗರದ ಇತಿಹಾಸ ಪ್ರಸಿದ್ಧ ಸಂತ ಫಿಲೋಮಿನಾ ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಿತು. ಚರ್ಚ್ನಲ್ಲಿನ ವಿದ್ಯುತ್ ದೀಪಾಲಂಕಾರದ ಶೃಂಗಾರ ದೃಶ್ಯ ಮನಸೂರೆಗೊಳ್ಳುತ್ತಿದೆ. ಕ್ರೈಸ್ತ ಬಂಧುಗಳು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಚರ್ಚ್ನ ಮುಖ್ಯಸ್ಥರು ಯೇಸು ಕ್ರಿಸ್ತನ ಆಗಮನದ ಹಿನ್ನೆಲೆಯಲ್ಲಿ ವಿಶ್ವದೆಲ್ಲೆಡೆ ಕ್ರಿಸ್ಮಸ್ ಅನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ, ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗೋಣ ಎಂದು ತಿಳಿಸಿದರು. ನಮ್ಮ ದೇವರ ಜನನವನ್ನು ಆಚರಿಸುತ್ತಾ ಈ ಪುಣ್ಯಕ್ಷೇತ್ರದಲ್ಲಿ ಈ ಬಲಿಪೂಜೆಯಲ್ಲಿ ಒಂದಾಗಿ ಸೇರಿದ್ದೇವೆ. ಕತ್ತಲಿನಿಂದ ಬೆಳಗಿನೆಡೆಗೆ ನಮ್ಮನ್ನು ನಡೆಸಲು, ಪಾಪದ ಬಂಧದಿಂದ ನಮ್ಮನ್ನು ಮುಕ್ತಿಗೊಳಿಸಿ ನಮಗೆ ರಕ್ಷಣೆಯ ಕೊಡುಗೆಯನ್ನು ನೀಡಲು ಬಂದಂತಹ ಕ್ರಿಸ್ತರ ಆ ಜನನದ ಜಯಂತಿಯನ್ನ ನಾವೆಲ್ಲರೂ ಇಂದು ಆಚರಿಸುವಾಗ ನಮ್ಮನ್ನೇ ನಾವು ದೇವರ ಕೈಗಳಿಗೆ ಸಮರ್ಪಿಸೋಣ. ಇಂತಹ ಒಂದು ಅದ್ಭುತವನ್ನ ಮಾನವರಾದ ನಮಗಾಗಿ ಮಾಡಿದಂತಹ ಆ ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಆ ಕೃತಜ್ಞತಾ ಭಾವದೊಂದಿಗೆ ಇಂದಿನ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ಬೆತ್ಲೆಹೇಮಿನ ಗೋದಲಿಯಲ್ಲಿ ಜನಿಸಿದಂತಹ ಆ ಕ್ರಿಸ್ತರ ಅದೇ ಶಾಂತಿ, ಪ್ರೀತಿ ನಮ್ಮೆಲ್ಲರ ಮನೆಗಳಲ್ಲಿ ತುಂಬಿರಲಿ ಎಂದು ವಿಶೇಷವಾಗಿ ಇಂದಿನ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ.